Hi, children. Good morning to all. So, children, in the previous class, I started this chapter, Swami Vivekananda. I hope, I think I finished up to year, the page number 20. Finished, I think. Okay. Yes. See, children, according to this para, so इन्होंने स्वामी विवेकानंद जी ने देश विदेश में भ्रमण करके, भ्रमण मीन्स घूम करके, घूमना मीन्स ಸುತ್ತಾಡುವುದು, ದೇಶ ವಿದೇಶವನ್ನು ಸುತ್ತುವುದು, ವಿದೇಶಗಳಿಗೆ ಪ್ರವಾಸವನ್ನು ಮಾಡ್ತಕ್ಕಂಥದ್ದು. ಹೌದಾ ಮಕ್ಕಳೇ? ಸೊ ನಮ್ಮ ದೇಶದ ಪ್ರತಿಯೊಂದು ಕಾರ್ನರ್, ಈಚ್ ಆ್ಯಂಡ್ ಎವ್ರಿ ಕಾರ್ನರ್, ಎವ್ರಿ ಪ್ಲೇಸ್ ಆಫ್ ದ ಕಂಟ್ರಿ, ದೇಶದ ಹುದ್ದೆಗಳ ಮೂಲೆ ಮೂಲೆಗೂ ಕೂಡ ದೇಶದಾದ್ಯಂತ ಸಂಚಾರ ಮಾಡಿದರು. ಕಾರಣ ಏನು? ಭಾರತೀಯ ಧರ್ಮವನ್ನು ಮತ್ತು ಸಂಸ್ಕೃತಿಯನ್ನು ಜನಗಳಿಗೆ ಪರಿಚಯ ಮಾಡಿಕೊಡ್ಬೇಕು. ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಮತ್ತು ತನ್ನ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರ ತತ್ವಗಳನ್ನು, ಆದರ್ಶಗಳನ್ನು ಜನತೆಗೆ ಒಂದು ರೀತಿ ಮನವರಿಕೆ ಮಾಡಿಕೊಡ್ಬೇಕು, ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ದೇಶದಾದ್ಯಂತ ಸಂಚಾರ ಮಾಡಿದರು. ಸೊ ಬರೀ ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶ. ಸೊ ಇಟ್ ಮೀನ್ಸ್ ಔಟ್ ಆಫ್ ಕಂಟ್ರಿ. ಸೊ ಫಾರಿನ್ ಕಂಟ್ರೀಸ್ ಕೂಡ ಇವರು ಹೋಗಿ ಬಂದಿದ್ದರು. ಹೌದಾ ಮಕ್ಕಳೇ? ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, स्विट्ज़रलैंड, इंग्लैंड, अमेरिका, श्रीलंका, कई देशों में इन्होंने घूम के या भ्रमण करके वहाँ पर भारतीय धर्म और संस्कृति का प्रसार और प्रचार इन्होंने किया था. एक बार संयुक्त राज्य अमेरिका गए थे वे. यहाँ से चिल्ड्रन शिकागो नगर में, ये तो 1893 सितंबर का समय था. सितंबर में सितंबर 1893. At that time he went to America, United States of America, USA. So यहाँ शिकागो नगर में सर्वधर्म सम्मेलन हो रहा था. इस सम्मेलन में इन्होंने जो भाषण दिए थे, यह भाषण अत्यंत गंभीर था और हृदय स्पर्शी था. सो हृदय स्पर्शी मीन्स इट वॉज एन आर्ट टचेबल. ओके, सो इट इज़ एन अफेक्टिव स्पीच they gave on that day in सर्वधर्म सम्मेलन. ಓಕೆ ಚಿಲ್ಡ್ರನ್ಸ್, ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಚಿಕಾಗೋ ನಗರ, ಅಮೇರಿಕಾದ ಶಿಕಾಗೋಲ್ಲಿ ಏನೋ ಒಂದು ಸರ್ವಧರ್ಮ ಸಮ್ಮೇಳನ ಆಗ್ತಾಯಿತ್ತು. ಈ ಸಮ್ಮೇಳನದಲ್ಲಿ ಇವರು ಭಾಗವಹಿಸಿ ಭಾರತೀಯ ಧರ್ಮ ಮತ್ತು ಸಂಸ್ಕೃತಿ ಬಗ್ಗೆ ವ್ಯಾಖ್ಯಾನವನ್ನು, ಭಾಷಣವನ್ನು ಕೊಡ್ತಾರೆ. ಇದನ್ನು ಕೇಳಿ ಶ್ರೋತಾಗಣ್ ಮುಗ್ಧ ಹೋಗಯಿ. ಶ್ರೋತಾಗಣ್ ಮೀನ್ಸ್ ಈ ಭಾಷಣವನ್ನು ಯಾರೆಲ್ಲ ಕೇಳಿದ್ರು ಆ ಎಲ್ಲ ಜನ ಒಂದು ರೀತಿಯಾಗಿ ಮುಗ್ಧರಾಗೋಗ್ತಾರೆ. ಹೌದಾ? ಅವರೆಲ್ಲ ಕೂಡ ಒಂದು ರೀತಿ ಅತ್ಯಂತ ವಿಸ್ಮಿತರಾಗ್ತಾರೆ. ಎಂತಹ ಭಾಷಣ, ಎಂತಹ ವಾಕ್ಚಾತುರ್ಯ, ಎಂತಹ ಕಲೆ, ಎಂತಹ ಮಾತುಗಾರಿಕೆ. ಇಡೀ ಜನ ಯಾರೆಲ್ಲ ಭಾಷಣವನ್ನು ಕೇಳಿದ್ರು ಅವರೆಲ್ಲ ಕೂಡ ಒಂದು ರೀತಿ ಮುಗ್ಧರಾಗೋದ್ರು. ಅಷ್ಟು ಚೆನ್ನಾಗಿ ಇವರ ಭಾಷಣವನ್ನು ನಮ್ಮ ಧರ್ಮದ ಬಗ್ಗೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಅಮೇರಿಕಾದಲ್ಲಿ ಒಂದು ಸ್ಪೀಚನ್ನು ಇವರು ಕೊಡ್ತಾರೆ. ಹೌದಾ ಮಕ್ಕಳೇ? ಇದೆಲ್ಲ ಕೂಡ ನಾನು ಲಾಸ್ಟ್ ಕ್ಲಾಸೇ ನಿಮ್ಗೆ ಹೇಳಿದ್ದೆ. ಹೌದಾ? ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ ಮುಂದೇನಾಗುತ್ತೆ ಅಂತ. ಓಕೆ, ಸಿ ಚಿಲ್ಡ್ರನ್ಸ್, स्वामी विवेकानंद ने समाज सेवा को परमात्मा की सच्ची सेवा बतलाया. सी चिल्ड्रन, स्वामी विवेकानंद ने कहा समाज सेवा को परमात्मा की सच्ची सेवा है. सो जो परमात्मा की सेवा करने से कितना फल मिलता है, उतना फल हम पा सकते हैं समाज सेवा करने से. सो करने का मतलब यह है, ನೋಡಿ,
ನಿಜವಾದ ಸಮಾಜ ಸೇವೆಯೇ ಈಶ್ವರನಿಗೆ ಪರಮಾತ್ಮನಿಗೆ ನಾವು ಮಾಡ್ತಕ್ಕಂಥ ಸೇವೆಗೆ ಸಮ. ಜನಸೇವೆಯೇ ಜನಾರ್ದನನ ಸೇವೆ ಅಂತಕ್ಕಂಥ ಅಂಶವನ್ನು ಇವರು ಜನಗಳಿಗೆ ಅರ್ಥ ಮಾಡಿಸ್ತಾನೆ. ಫಸ್ಟ್ ಆಫ್ ಆಲ್ ನಾವು ಜನಗಳಿಗೆ, ಹೌದಾ, ಯಾರಿಗೆ ಅವಶ್ಯಕತೆ ಇರುತ್ತೆ, ಯಾರು ಅಮಾಯಕರು, ನಿರ್ಗತಿಕರು, ಹೌದಾ, ಸೊ ಮತ್ತು ಯಾರು ದೀನ ದಲಿತರು, ಅತ್ಯಂತ ನಿರ್ಗತಿಕರಿರ್ತಾರೆ, ಅಂಥವರಿಗೆ ನಿಜವಾದ ನಾವು ಸೇವೆಯನ್ನು ಮಾಡಿದ್ದೇ ಆದರೆ ಅದು ಭಗವಂತನಿಗೆ ಮಾಡ್ತಕ್ಕಂಥ ಸೇವೆಗೆ ಅದು ಸಮ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಸೊ जनता की सेवा जो जनार्दन की सेवा है. ओके, समाज सेवा परमात्मा की सच्ची सेवा बतलाया है. ನೀವೇನಾದರೂ ಪರಮಾತ್ಮನಿಗೆ ಭಗವಂತನಿಗೆ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಕಾಳಜಿ ಆ ಥರ ಮನಸ್ಸು ಸ್ಥಿತಿ ನಿಮಗಿದ್ದರೆ ಫಸ್ಟ್ ನೀವು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿ. ಸಮಾಜದಲ್ಲಿ ಇರ್ತಕ್ಕಂಥ ಕೆಳವರ್ಗದವರಿಗೆ, ಹೌದಾ, ಸೊ ಅಬಲೆಯರಿಗೆ ಮತ್ತು ಅನಾಥರಿಗೆ, ನಿರ್ಗತಿಕರಿಗೆ, ದೀನದಲಿತರಿಗೆ, ಹೌದಾ, ನಿಜವಾದ ಸೇವೆಯನ್ನು ಮಾಡಿದ್ದೇ ಆದರೆ ಅದು ಪರಮಾತ್ಮನಿಗೆ ಮಾಡ್ತಕ್ಕಂಥ ಸೇವೆಗೆ ಸಮ ಅಂತಕ್ಕಂಥ ಅಂಶವನ್ನು ಇವರು ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ ಸಮಾಜ ಸೇವೆ ಮಾಡಲಿಕ್ಕೆ ಜನಗಳನ್ನು ಪ್ರೋತ್ಸಾಹ ಮಾಡ್ತಾಯಿದ್ರು, ಒಂದು ರೀತಿ ಎನ್ಕರೇಜ್ ಕೊಡ್ತಾಯಿದ್ರು. ಇವರೇ ಕೂಡ ಸಮಾಜ ಸೇವೆಗೆ ಒಂದು ರೀತಿ इंस्पिरेशन ಆಗಿದ್ರು. ಯಾರು? ಸ್ವಾಮಿ ವಿವೇಕಾನಂದ ಜಿ. इन्होंने कहा जो समाज सेवा को परमात्मा की सच्ची सेवा बतलाया है. ಅರ್ಥ ಆಯ್ತಾ ಮಕ್ಕಳೇ? ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದು ನಿಜವಾದ ಪರಮಾತ್ಮನ ಸೇವೆಗೆ ಸಮ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಇವರು ಜನಗಳಿಗೆ ಅರ್ಥ ಮಾಡಿಸ್ತಾರೆ, ಹೌದಾ. ಸೊ ಮುಂದೆ ಹಾಗೆ ಹೇಳ್ತಾರೆ, ವೇ ಸ್ವಯಂ ಭೀ ಸಮಾಜ ಸೇವಾ ಮೇ ಲಗ್ ಜಾತೆ ಥೇ. ಇವರು ಬರೀ ಭಾಷಣ ಕೊಟ್ಟು ಸ್ಪೀಚ್ ಕೊಟ್ಟು ಸುಮ್ಮನೆ ಆಗ್ತಿರಲಿಲ್ಲ, ಇದನ್ನು ಸ್ವತಃ ತಾವೇ ಇದನ್ನು ಒಂದು ರೀತಿ ಅದನ್ನು ರೂಢಿಸ್ಕೊಂಡಿದ್ರು, ಅಂದರೆ ಪಾಲನೆ ಮಾಡ್ತಾಯಿದ್ರು. ಏನು ಪಾಲಿಸೋದು ಅಂದರೆ ಅದನ್ನು ಫಾಲೋ ಮಾಡ್ತಾಯಿದ್ರು. ಸಮಾಜ ಸೇವೆಯನ್ನು ತಾವೂ ಮಾಡ್ತಾಯಿದ್ರು, ಹಾಗೆ ಜನಗಳಿಗೆ ಕೂಡ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಒಂದು ಕರೆಯನ್ನು ಕೊಡ್ತಾಯಿದ್ರು. ಸ್ವತಃ ತಾವೇ ಸಮಾಜ ಸೇವೆ ಮಾಡಿ ಮತ್ತು ಅನ್ಯ ಇರ್ತಕ್ಕಂಥ ಬೇರೆ ಜನಗಳಿಗೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಒಂದು ರೀತಿ ಪ್ರೋತ್ಸಾಹವನ್ನು ಇವರು ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಎಸ್. सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी. सी चिल्ड्रन, 1897 ಪ್ಲೇಗ್ और ಅಕಾಲ. ಪ್ಲೇಗ್ ಗೊತ್ತಾ? ಒಂದು ದೊಡ್ಡ ಕಾಯಿಲೆ. ದಟ್ ಈಸ್ ವಾಟ್ ವಿ ಕಾಲ್ ಫಾರ್ ದಟ್, ಒಂದು ರೀತಿ ಭಯಾನಕವಾದ ಮಾರಣಾಂತಿಕವಾದ ಕಾಯಿಲೆ ಅಂತ ಹೇಳ್ತೀವಿ. ಅತಿ ಭಯಂಕರವಾದ ಕಾಯಿಲೆ ಬರುತ್ತೆ ಪ್ಲೇಗ್ ಅಂತ ಹೇಳಿಬಿಟ್ಟು. ಏನಾಗುತ್ತೆ, 1897 ನಮ್ಮ ದೇಶಕ್ಕೆ ಈ ದೊಡ್ಡ ಮಹಾಮಾರಿ, ಸೊ ಲೈಕ್ ಕರೋನಾ ಅಂತ ಹೇಳ್ತೀವಿ. ಈಗ ಏನು ಕರೋನಾ ಅಂತ ಹೇಳ್ತೀವಿ, ಇಂಥದ್ದೇ ಭಯಂಕರವಾದ ಕಾಯಿಲೆ ಪ್ಲೇಗ್ 1897 ನಮ್ಮ ದೇಶಕ್ಕೆ ಆಕ್ರಮಣ ಮಾಡ್ತದೆ, ಹೌದಾ. ಅಂಥ ಸಮಯದಲ್ಲಿ ಯಾವಾಗ ಪ್ಲೇಗ್ ಬಂದು ಜನಸಾಮಾನ್ಯರು ಸೊ ಏನು ಅವರ ಜೀವನ ಸ್ಥಿತಿ ಬೀದಿಗೆ ಬಂದು ಬೀಳುತ್ತೆ, ತುಂಬ ಕಷ್ಟಪಡ್ತಾ ಇರ್ತಾರೆ, ಹೌದಾ. ಅಂಥ ಸಮಯದಲ್ಲಿ ಜೊತೆಗೆ ಅಕಾಲ, ಅಕಾಲ ಮೀನ್ಸ್ ಬರಗಾಲ, ಬರಗಾಲ ಮೀನ್ಸ್ ಮಳೆ ಇಲ್ಲ, ಜನಗಳಿಗೆ ತಿನ್ನೋದಕ್ಕೆ ಅನ್ನ ಸಿಗ್ತಿರಲ್ಲ. ಇಂಥ ಸಮಯದಲ್ಲಿ ಭಾರತವಾಸಿयों की इन्होंने बड़ी तन्मयता से सेवा की थी. ನಮ್ಮ ದೇಶವಾಸಿಗಳಿಗೆ ಅತ್ಯಂತ ವಿನಮ್ರತೆಯಿಂದ ಆತ್ಮೀಯತೆಯಿಂದ ಒಂದು ಜನಸೇವೆಯನ್ನು ಇವರು ಮಾಡಿ ತೋರಿಸ್ತಾರೆ ಸ್ವಾಮಿ ವಿವೇಕಾನಂದ ಅವರು. ಆ ಸಮಯದಲ್ಲಿ ದೇಶಕ್ಕೆ ಒಂದು ದೊಡ್ಡ ಆಪತ್ತು ಬಂದಿರುತ್ತೆ. ಏನು ಆಪತ್ತದು? ಪ್ಲೇಗ್ ಅಂತಕ್ಕಂಥ ಮಹಾ ಕಾಯಿಲೆ ದೇಶದಾದ್ಯಂತ ಒಂದು ರೀತಿ ತನ್ನ ಹಬ್ಬರವನ್ನು ಹೆಚ್ಚಿಸ್ತಾ ಹೋಗ್ತಿರುತ್ತೆ. ಅಂಥ ಸಮಯದಲ್ಲಿ ಸ್ವಾಮಿ ವಿವೇಕಾನಂದವರು ನಮ್ಮ ದೇಶವಾಸಿಗಳ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ತನ್ಮಯತೆಯಿಂದ ಜನಗಳಿಗೆ ಒಂದು ಸೇವೆಯನ್ನು ಇವರು ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಒಂದು ಕಡೆ ಪ್ಲೇಗ್, ಮತ್ತೊಂದು ಕಡೆ ಅಕಾಲ. ಅಕಾಲ ಮೀನ್ಸ್ ಬರಗಾಲ, ಮಳೆ ಇಲ್ಲ, ಜನಗಳಿಗೆ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ, ಮಳೆ ಬೆಳೆ ಇಲ್ಲ. ಅಂಥ ಟೈಮಲ್ಲಿ ನಮ್ಮ ದೇಶವಾಸಿಗಳ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ತನ್ಮಯತೆಯಿಂದ
ತಾಳ್ಮೆಯಿಂದ ಜನಗಳಿಗೆ ಸೇವೆಯನ್ನು ಇವರು ಸಲ್ಲಿಸ್ತಾ ಹೋಗ್ತಾರೆ. ಯಾರು? ಸ್ವಾಮಿ ವಿವೇಕಾನಂದ ಅವರು. ಅರ್ಥ ಆಯ್ತಾ ಮಕ್ಕಳ? ಸಿ समर्थ लोगों को उन्होंने गरीबों की दशा सुधारने को संदेश दिया. See children, समर्थ लोग, समर्थ means they are able to lead their life. ಅಂದರೆ ಜೀವನವನ್ನು ನಡೆಸಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇತ್ತು? ಸಮರ್ಥ ಮೀನ್ಸ್ ಲೈಕ್ ರಿಚ್ ಅಂತ ಇತ್ತು. ರಿಚ್ ಮೀನ್ಸ್ ಶ್ರೀಮಂತರು, ಹಣ ಉಳ್ತಕ್ಕಂಥವ್ರು, ಹಣ ಉಳ್ಳವರು. ಹಣ ಮೀನ್ಸ್ ಅಂದರೆ ಆಸ್ತಿ, ಹಣ, ಐಶ್ವರ್ಯ ಇರ್ತಕ್ಕಂಥವ್ರು, ಶ್ರೀಮಂತರು ಕೈ ಜನ. ಓಕೆ, ರಿಚ್ ಪೀಪಲ್ಸ್. ಓಕೆ, ಸಮರ್ಥ ಲೋಗೋಂಕೋ, ಇಂತಹ ಶ್ರೀಮಂತರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಏನಪ್ಪ? ಗರೀಬೋಂ ಕಿ ದಶಾ ಸುಧಾರನೆ का संदेश इन्होंने किया या दिया था. यानी गरीब लोगों की दशा सुधारने के लिए, गरीब लोग मीन्स ಪೂರ್ ಪೀಪಲ್, ಅತ್ಯಂತ ಬಡ ಜನಗಳ ಉನ್ಕಿ ದಶಾ, ದಶಾ ಮೀನ್ಸ್ ಅವರ ಸ್ಥಿತಿ, ಪರಿಸ್ಥಿತಿ, ಅವರ ಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ. ಅಂದರೆ ಅತ್ಯಂತ ನಿರ್ಗತಿಕರಿಗೆ, ಬಡವರಿಗೆ, ಅಮಾಯಕರಿಗೆ, ಅನಾಥರಿಗೆ, ಹೌದಾ, ದೀನ ದಲಿತರಿಗೆ, ಹೌದಾ, ಸಹಾಯವನ್ನು ಮಾಡಿ ಅವರ ಸ್ಥಿತಿಯನ್ನು ಬದಲಾಯಿಸಿ ಅವರಿಗೆ ಒಂದು ತುತ್ತು ಅನ್ನವನ್ನು ಹಾಕಿ, ಹೌದಾ, ಕೈಲಾದಷ್ಟು ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ಸಹಾಯ ಮಾಡಿ ಅವರ ಸ್ಥಿತಿಯನ್ನು ಬದಲಾಯಿಸಿ ಅವರಿಗೆ ಜೀವನ ಮಾಡಲಿಕ್ಕೆ, ನೆಮ್ಮದಿಯಿಂದ ತಮ್ಮ ಬದುಕನ್ನು ಕಳೀಲಿಕ್ಕೆ ತಾವು ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳಿಬಿಟ್ಟು ಶ್ರೀಮಂತರನ್ನು ಕೇಳ್ಕೊತಾರೆ. ಯಾರು? ಸ್ವಾಮಿ ವಿವೇಕಾನಂದರು. ಅರ್ಥ ಆಯ್ತಾ ಮಕ್ಕಳೇ? ಶ್ರೀಮಂತ ಜನಗಳಿಗೆ ಒಂದು ಸಂದೇಶವನ್ನು ಹೇಳ್ತಾರೆ. ನೀವೆಲ್ಲ ಮನಸ್ಸು ಮಾಡಿದ್ದೆ ಆದರೆ ನೀವು ಸಮಾಜ ಸೇವೆಯನ್ನು ಮಾಡೋ ಮುಖಾಂತರ ಅತ್ಯಂತ ಬಡವರ, ನಿರ್ಗತಿಕರ, ಅಮಾಯಕರ, ದೀನ ದಲಿತರ ಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸಿ ಅವರಿಗೆ ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂತ ಹೇಳ್ಬಿಟ್ಟು ಶ್ರೀಮಂತ ಜನಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಹೌದಾ ಮಕ್ಕಳೇ? ಇದು ಸಾಧ್ಯನಾ? ಎಸ್, ಅಫ್ಕೋರ್ಸ್, ವೈ ನಾಟ್? ಯಾಕೆ ಸಾಧ್ಯ ಇಲ್ಲ? ಹಣ ಉಳ್ಳವರು, ಶ್ರೀಮಂತರು, ಹೌದಾ, ಸೊ ಆರ್ಥಿಕವಾಗಿ ಸಬಲರು ನಿರ್ಗತಿಕರಿಗೆ, ಅಮಾಯಕರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋ ಮುಖಾಂತರ ಅವರ ಜೀವನ ಶೈಲಿಯನ್ನು, ಅವರ ಸ್ಥಿತಿಗತಿಯನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಇತ್ತು ಮಕ್ಕಳೇ. ಸೊ ಈ ರೀತಿ ಶ್ರೀಮಂತ ವರ್ಗದವರಿಗೆ, ಶ್ರೀಮಂತ ಜನಗಳಿಗೆ, ಬಡವರ ಸೇವೆಯನ್ನು ಮಾಡಲಿಕ್ಕೆ, ಹೌದಾ, ಒಂದು ಕರೆ ಕೊಡ್ತಾರೆ. ಯಾರು? ಸ್ವಾಮಿ ವಿವೇಕಾನಂದವರು. ಈ ತರಹ ಸಮಾಜ ಸೇವೆಯನ್ನು ಮಾಡೋ ಮುಖಾಂತರ ನಮ್ಮ ದೇಶದ ಅತ್ಯಂತ ಬಡ ಜನಗಳ ಸೇವೆಯನ್ನು ಆತ್ಮೀಯತೆಯಿಂದ, ಪ್ರೀತಿಯಿಂದ, ತನ್ಮಯತೆಯಿಂದ ಇವರು ಮಾಡ್ತಾ ಹೋಗ್ತಾರೆ, ಸ್ವಾಮಿ ವಿವೇಕಾನಂದ ಅವರು. ಅರ್ಥ ಆಯ್ತಾ ಮಕ್ಕಳೇ? ಎಸ್, समर्थ लोगों को इन्होंने गरीबों की दशा सुधारने को संदेश दिया. इसी ध्येय से उन्होंने कलकत्ते में रामकृष्ण मिशन की स्थापना की. ನೋಡಿ ಮಕ್ಕಳೇ, ಇದೇ ಉದ್ದೇಶಕ್ಕೋಸ್ಕರನೇ. ಯಾವ ಉದ್ದೇಶಕ್ಕೋಸ್ಕರ? ಸಮಾಜದ ಅತ್ಯಂತ ಕೆಳವರ್ಗ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಶ್ರೀಮಂತರಿಗೆ ಕರೆ ಕೊಟ್ಟು, ಶ್ರೀಮಂತರಿಂದ, ಹಣ ಉಳ್ಳವರಿಂದ ಹಣವನ್ನು ಪಡ್ಕೊಂಡು ಬಡವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ಉದ್ದೇಶಕ್ಕೋಸ್ಕರ ಕಲ್ಕತ್ತಾದಲ್ಲಿ ತನ್ನ ಗುರುಗಳಾದ ಶ್ರೀ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ ಅಂತ ಹೇಳಿಬಿಟ್ಟು ಒಂದು ಟ್ರಸ್ಟ್, ಒಂದು ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇದರ ಮೂಲ ಉದ್ದೇಶ ಬಡ ಜನಗಳಿಗೆ, ನಿರ್ಗತಿಕರಿಗೆ, ಅಮಾಯಕರಿಗೆ, ದೀನ ದಲಿತರಿಗೆ ಸಮಾಜ ಸೇವೆಯನ್ನು, ಜನಸೇವೆಯನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ರಾಮಕೃಷ್ಣ ಮಿಷನನ್ನು ಇವರು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಕಲ್ಕತ್ತಾದಲ್ಲಿ. ಅರ್ಥ ಆಯ್ತಾ ಮಕ್ಕಳ? ಇಸಿ ಧ್ಯೇಯ, ಧ್ಯೇಯ ಮೀನ್ಸ್ ಉದ್ದೇಶ, ಮೀನ್ಸ್ ಏಮ್, ಏಮ್ ಮೀನ್ಸ್ ಆಂಬಿಷನ್, ಗುರಿ ಅಂತ ಹೇಳ್ತೀವಿ. ಈ ಒಂದು ಗುರಿ ಇಟ್ಕೊಂಡು, ಯಾವ ಗುರಿಯನ್ನು? ಸಮಾಜದ ಕೆಳಸ್ತರದ ಅತ್ಯಂತ ನಿರ್ಗತಿಕರ ಬಡವರ ಸ್ಥಿತಿಯನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ತನ್ನ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಎಸ್, ಆಫ್ಕೋರ್ಸ್. ಬನ್ನಿ. स्वामी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. सी चिल्ड्रन्स, बोध मीन्स टू टीच. ಜನಗಳಿಗೆ ಟೀಚ್ ಮಾಡ್ತಾಯಿದ್ರು. ಏನು ಕೊಡ್ತಾಯಿದ್ರು ಟೀಚರ್? ಯಾವ ಸಂದೇಶ ಕೊಡ್ತಾಯಿದ್ರು? ಅಜ್ಞಾನ.
ಫಸ್ಟ್ ಆಫ್ ಆಲ್ ನಾವು ನಮ್ಮ ಅಜ್ಞಾನವನ್ನು ದೂರ ಮಾಡ್ಕೋಬೇಕು. ಹೌದಾ? ಅಜ್ಞಾನ ಮತ್ತು ಅಶಿಕ್ಷ ಮೀನ್ಸ್ ಅನ್ಎಜುಕೇಟೆಡ್. ಅಂದರೆ ಅಶಿಕ್ಷಣದಿಂದ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಫಸ್ಟು ನಾವು ಶಿಕ್ಷಿತರಾಗಬೇಕು, ಶಿಕ್ಷಣವನ್ನು ಪಡ್ಕೋಬೇಕು. ಇಲ್ಲದೆ ಹೋದರೆ ಏನಿಲ್ಲ. ಸೊ ಯಾವ ರೀತಿ ನಾವು ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಬೇಕಾಗತ್ತೆ. ಶಿಕ್ಷಣ ನಮ್ಮ ಜೀವನವನ್ನು ಸುಧಾರಣೆ ಮಾಡಲಿಕ್ಕೆ ಒಂದು ಅಸ್ತ್ರ. ಹಾಗಾಗಿ ಆ ಶಿಕ್ಷಣವನ್ನು ದೂರ ಮಾಡಿ, ಅಂದರೆ ಶಿಕ್ಷಣವನ್ನು ಪಡ್ಕೊಳ್ಳಿ. ಮತ್ತು ಇನ್ನೇನು, ವಿದೇಶಿ ಅನುಕರಣ, ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡಬೇಡಿ. ಯಾಕಂದರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ನಮ್ಮ ಸಂಸ್ಕೃತಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು. ಈ ಸಂಸ್ಕೃತಿಯನ್ನೇ ಪಾಲನೆ ಮಾಡಿ, ವಿದೇಶಿ ಸಂಸ್ಕೃತಿಯನ್ನು ಪಾಲನೆ ಮಾಡಬೇಡಿ. ವೆಸ್ಟರ್ನ್ ಕಲ್ಚರನ್ನು ಫಾಲೋ ಮಾಡಬೇಡಿ. ಯಾಕಂದರೆ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕಾರ, ಹೌದಾ, ಇದು ಅತ್ಯಂತ ಪವಿತ್ರವಾದದ್ದು. ಈ ಸಂಸ್ಕೃತಿಯನ್ನು ನೀವೆಲ್ಲರೂ ಕೂಡ ಬೆಳೆಸಿ, ಉಳಿಸಿ, ಪಾಲನೆ ಮಾಡಿ ಅಂತಕ್ಕಂಥ ಸಂದೇಶವನ್ನು ಈ ನಿಟ್ಟಿನಲ್ಲಿ ಏನು ವೆಸ್ಟರ್ನ್ ಕಲ್ಚರನ್ನು ನೀವ್ಯಾರು ಕೂಡ ಫಾಲೋ ಮಾಡಬೇಡಿ, ದೂರ ಮಾಡಿ. ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಗೌರವ ಇರಲಿ, ಹೆಮ್ಮೆ ಇರಲಿ ಅಂತ ಹೇಳಿಬಿಟ್ಟು. ಮತ್ತು ದಾಸ್ಯ ಮನೋಭಾವ, ನಾವು ಯಾವತ್ತೂ ಕೂಡ ದಾಸ್ಯ ಮನೋಭಾವನ ಇನ್ನೊಬ್ಬರಿಗೆ ಅಡಿಯಾಳಾಗಿ ಜೀವನವನ್ನು ಮಾಡಬಾರ್ದು. ಹೌದಾ? ನಮ್ಮ ಜೀವನ ನಮ್ಮ ಹಕ್ಕು. ಇದನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ರೂಪಿಸ್ಕೋಬೇಕು. ಹೌದಾ? ಇನ್ನೊಬ್ಬರಿಗೆ ದಾಸ್ಯರಾಗಿ, ಗುಲಾಮರಾಗಿ ನಮ್ಮ ಜೀವನವನ್ನು ಕಳೀಬಾರ್ದು ಅಂತಕ್ಕಂಥ ಸಂದೇಶವನ್ನು ಇವರು ದೇಶವಾಸಿಗಳಿಗೆ ಕೊಡ್ತಾ ಹೋಗ್ತಾರೆ. ಯಾರಿಗೆ? ನಮ್ಮ ದೇಶದ ಜನಗಳಿಗೆ. ಅಶಿಕ್ಷಣ, ಹೌದಾ, ಮತ್ತು ಅಜ್ಞಾನ, ಮತ್ತು ಪಾಶ್ಚಿಮಾತ್ಯ ವಿಜ್ಞಾನ ಅನುಕರಣೆ, ಹೌದಾ, ವೆಸ್ಟರ್ನ್ ಕಲ್ಚರನ್ನು ಫಾಲೋ ಮಾಡಬೇಡಿ. ಇದರಿಂದ ನಮ್ಮ ದೇಶ, ನಮ್ಮ ಸಂಸ್ಕೃತಿಗೆ ಮಾರಕ ಆಗುತ್ತೆ. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ನಾವು ಫಾಲೋ ಮಾಡೋಣ, ಮತ್ತು ಶಿಕ್ಷಿತರಾಗೋಣ, ಅಜ್ಞಾನವನ್ನು ಹೋಗಲಾಡಿಸೋಣ. ಹೌದಾ? ಸೊ ಅಂತ ಹೇಳ್ಬಿಟ್ಟು ಇವರು ಜನಗಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಹೋಗ್ತಾರೆ. उन्होंने अपने भाषण द्वारा जनता के मन से हीनता की भावना को दूर भगाने का प्रामाणिक प्रयत्न इन्होंने किया. सी चिल्ड्रन्स, अपने ಭಾಷಣ ದ್ವಾರ, ತನ್ನ ಭಾಷಣದ ಮುಖಾಂತರ ಜನಗಳಿಗೆ, ಜನತಾ ಮೀನ್ಸ್ ಲೋಗೋಂಕೋ ಯಾ ಜನಗಳಿಗೆ, उसके मन से हीनता की भावना, हीनता मीन्स ಸೊ ಲೈಕ್ ದಿಸ್ ದಾಸ್ಯ ಭಾವನೆ, ಗುಲಾಮಗಿರಿ, ಅಸೂಯೆ, ಈರ್ಷ್ಯ, ದ್ವೇಷ, ಮತ್ತು ಏನೋ ಒಂದು ರೀತಿ ಸಂಕುಚಿತ ಭಾವನೆ, ಇವೆಲ್ಲವನ್ನೂ ಕೂಡ ದೂರ ಮಾಡಲಿಕ್ಕೆ ಜನಗಳ ಮನಸ್ಸಿಗೆ, ಹೌದಾ, ಶಿಕ್ಷಣವನ್ನು ತುಂಬಿ ಜ್ಞಾನವನ್ನು ಕೊಡಲಿಕ್ಕೆ ಇವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ರು. ಅರ್ಥ ಆಯ್ತು ಮಕ್ಕಳೇ? ಸಿ ಅಪನೆ ಏಕ ಭಾಷಣ ಮೇ ಇನ್ಹೋನೆ ಕಹಾ ಥಾ. ನೋಡಿ ಇವ್ರೇನು ಮಾಡ್ತಾರಪ್ಪ ಅಂದರೆ, ಒಮ್ಮೆ ಒಂದು ಸಲ ತನ್ನ ಭಾಷಣದಲ್ಲಿ, ಏಕ ಭಾಷಣ ಮೇ ಇನ್ಹೋನೆ ಕಹಾ ಥಾ, ಒಮ್ಮೆ ಸ್ಪೀಚ್ ಕೊಡಬೇಕಾದ್ರೆ ತನ್ನ ಭಾಷಣದಲ್ಲಿ ಹೇಳ್ತಾರೆ, ಸಂದೇಶ ಕೊಡ್ತಾರೆ. ಏನದು? ಪ್ಯಾರೆ ದೇಶವಾಸಿಯೋ, ಪ್ಯಾರೆ ಮೀನ್ಸ್ ಮೈ ಲವ್ಲಿ ಮೀನ್ಸ್ ಲವಬಲ್, ಅಂದರೆ ಪ್ಯಾರೆ ದೇಶವಾಸಿಯೋ, ನನ್ನ ಪ್ರೀತಿಯ ದೇಶವಾಸಿಗಳೇ, ನನ್ನ ಆತ್ಮೀಯರೇ, ಹೌದಾ, ದೇಶವಾಸಿಯೋ, ವೀರ ಬನೋ, ನೀವೆಲ್ಲ ಕೂಡ ವೀರರಾಗಿ, ದಾಸ್ಯ ಭಾವನೆಯಿಂದ ಆಚೆ ಬನ್ನಿ, ಗುಲಾಮಗಿರಿಯನ್ನು ಬಿಟ್ಟು ಬಿಡಿ. ಹೌದಾ? ನಮ್ಮಲ್ಲಿ ನಮ್ಮ ದೇಶವನ್ನು, ಹೌದಾ, ನಡೆಸಲಿಕ್ಕೆ, ಸಂಸ್ಕೃತಿಯನ್ನು ಉಳಿಸೋ ಶಕ್ತಿ ನಮ್ಮಲ್ಲಿದೆ. ಹೌದಾ? ಸೊ ಹಾಗಾಗಿ ವೀರ ಬನೋ और ललकार कर कहो. ललकार कर मीन्स जोर जोर से बुलाकर, ಗಟ್ಟಿಯಾಗಿ, ಗಟ್ಟಿ ಧ್ವನಿಯಲ್ಲಿ, ಜೋರಾಗಿ ಕೂಗಿ ಕೂಗಿ ಹೇಳಿ. ಏನಂತ ಹೇಳಬೇಕು? ಮೈ ಏಕ್ ಭಾರತೀಯ ಹೂ. ಸೊ ನಾನೊಬ್ಬ ಭಾರತೀಯ. ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ಆಮ್ ಎ ಇಂಡಿಯನ್. ನಮ್ಮಲ್ಲಿ ಬಹಳ ಗರ್ವ, ಹೆಮ್ಮೆ, ಸಂತೋಷ ಇರಬೇಕು. ಏನಂತ? ನಾನೊಬ್ಬ ಭಾರತೀಯ ಅನ್ನೋದನ್ನು ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆ ಪಡಬೇಕು, ಸಂತಸ ಪಡಬೇಕು ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಇಲ್ಲಿ ಹೇಳ್ತಾರೆ. ಸಿ ಚಿಲ್ಡ್ರನ್ಸ್, ಲಲ್ಕಾರ್ ಕರ್ ಕಹೋ ಅಂದರೆ ಗಟ್ಟಿ ಧ್ವನಿಯಲ್ಲಿ, ಜೋರಾಗಿ ಕೂಗಿ ಕೂಗಿ ಹೇಳಿ, ನಾನೊಬ್ಬ ಭಾರತೀಯ. ಮೈ ಏಕ್ ಭಾರತೀಯ ಹೂ. ಅಷ್ಟೇ ಅಲ್ಲ, ಅನ್ಪಢ್ ಭಾರತೀಯ, ಅನ್ಎಜುಕೇಟೆಡ್ ಇಂಡಿಯನ್. ಅನ್ಪಢ್ ಮೀನ್ಸ್ ಅನ್ಎಜುಕೇಟೆಡ್, ಓದು ಬರಹ ಗೊತ್ತಿಲ್ಲತಕ್ಕಂಥ ಜನಗಳು. ಓಕೆ, ಅನ್ಎಜುಕೇಟೆಡ್. ಓಕೆ,
अनपढ़ भारतीय, अनएजुकेटेड इंडियन, निर्धन भारतीय, निर्धन मीन्स धन रहित, मीन्स ಪೂರ್ ಪೀಪಲ್ ಕೈತಿ. ಪೂರ್ ಮೀನ್ಸ್ ಅತ್ಯಂತ ಬಡ ಜನಗಳನ್ನ, ಬಡ ದೇಶವಾಸಿ, ಬಡ ಜನ ಮೀನ್ಸ್ ಅಂದರೆ ನಿರ್ಗತಿಕ ಭಾರತೀಯರನ್ನು ಮತ್ತು ಅವಿದ್ಯಾವಂತ ಭಾರತೀಯರನ್ನು, ಅನ್ಪಢ್ ಭಾರತೀಯ, ನಿರ್ಧನ್ ಭಾರತೀಯ, ನಿರ್ಧನ್ ಮೀನ್ಸ್ ಪೂರ್ ಇಂಡಿಯನ್, ಪೂರ್ ಅಂತ ಕೈತೀವಿ, ಬಡವ ಅಂತ ಕೈತೀವಿ. ಓಕೆ, ಅಂದರೆ ಬಡ ಭಾರತವಾಸಿಗಳು ಮತ್ತು ಓದು ಬರಹ ಗೊತ್ತಿಲ್ಲತಕ್ಕಂಥ ಅವಿದ್ಯಾವಂತ ಭಾರತೀಯ, ಹೌದಾ. ನಿರ್ಧನ್ ಭಾರತೀಯ, ಅನ್ಪಢ್ ಭಾರತೀಯ, ಊಂಚಿ ಜಾತಿ ಕಾ ಭಾರತೀಯ, ಹೌದಾ, ಉತ್ತಮವಾದ ಮೇಲ್ಜಾತಿಯ ಭಾರತೀಯ ಮತ್ತು ನೀಚ ಜಾತಿ ಕಾ ಭಾರತೀಯ, ಕೆಳವರ್ಗದ ಕೆಳ ಜಾತಿಯ ಇಂಡಿಯನ್ ಭಾರತೀಯ, ಸಬ್ ಮೇರೆ ಭಾಯಿ ಹೈ, ಆಲ್ ಆರ್ ಮೈ ಬ್ರದರ್ಸ್, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ನಾವು ಪ್ರತಿದಿನ ಓದ್ತೊಳ್ತೀವಿ. ಹೌದಾ ಮಕ್ಕಳೇ, ಇಂತಹ ಭಾವನೆ ನಮ್ಮಲ್ಲಿರಬೇಕು. ಓಕೆ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಇಲ್ಲಿ ಯಾವುದೇ ಜಾತಿ, ಧರ್ಮ ಮತ್ತು ಮೇಲು ಕೀಳು, ಬಡವ ಶ್ರೀಮಂತ, ಬಲ್ಲಿದ ಅಂತಕ್ಕಂಥ ತಾರತಮ್ಯ ಭೇದ ಭಾವ ಮಾಡಬೇಡಿ. ಎಲ್ಲ ಭಾರತೀಯ ನನ್ನ ಅಣ್ಣ ತಮ್ಮ. ನಿರ್ಧನ್ ಭಾರತೀಯ, अनपढ़ भारतीय, ऊंच जाति का भारतीय, नीच जाति का भारतीय, सब मेरे भाई हैं. उनकी प्रतिष्ठा मेरी प्रतिष्ठा. ಹೌದಾ, ಪ್ರತಿಯೊಬ್ಬ ಭಾರತೀಯನ ಗೌರವ ಅದು ನನ್ನ ಗೌರವ. ಹೌದಾ, ಅವನ ಪ್ರತಿಷ್ಠೆ ನನ್ನ ಪ್ರತಿಷ್ಠೆ. ಉನ್ಕಾ ಗೌರವ ಮೇರಾ ಗೌರವ. ಹೌದಾ, ಪ್ರತಿ ಭಾರತೀಯ ಅವನು ಯಾರೇ ಆಗಿರಲಿ, ಹೌದಾ, ಅನ್ಎಜುಕೇಟೆಡೋ ಅಥವಾ ಕೆಳ ಜಾತಿಯವನು, ಮೇಲ್ಜಾತಿಯವನು, ಬಡವನು, ಶ್ರೀಮಂತನು, ಭಾರತೀಯ ಅಂದರೆ ಆತ ಯಾರೇ ಜಾತಿ, ಯಾವುದೇ ಧರ್ಮ, ಯಾವುದೇ ಬಡತನ ಆಗಲಿ ಶ್ರೀಮಂತ ಆಗಲಿ, ಅವನು ನನ್ನ ಅಣ್ಣ ತಮ್ಮ. ಅವನಿಗೆ ಕೀರ್ತಿ ಬಂದರೆ ನನ್ನ ಕೀರ್ತಿ ಹೆಚ್ಚುತ್ತೆ, ಅವನಿಗೆ ಅಗೌರವ ಆದರೆ ನನಗದು ಅಗೌರವ ಆಗುತ್ತೆ. ಹಾಗಾಗಿ ನಾನು ನನ್ನ ದೇಶವಾಸಿಗಳನ್ನು ಅತ್ಯಂತ ಗೌರವಿಸ್ತೇನೆ, ಪ್ರೀತಿಸ್ತೇನೆ. ಹೌದಾ, ಅದಕ್ಕೋಸ್ಕರ ಹೇಳಿದ್ದು ಅನ್ಪಢ್ ಭಾರತೀಯ, निर्धन भारतीय, ऊंच जाति का भारतीय, नीच जाति का भारतीय, सब मेरा भाई है. उनकी प्रतिष्ठा मेरी प्रतिष्ठा, उनका गौरव मेरा गौरव. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಎಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು. ಎಲ್ಲ ದೇಶವಾಸಿಗಳು ನನ್ನ ಅಣ್ಣ ತಮ್ಮಂದಿರು, ನನ್ನ ಸಹೋದರ ಸಹೋದರಿಯರು. ಯಾವುದೇ ಒಬ್ಬ ದೇಶವಾಸಿಗೆ ಅವಮಾನ ಆದರೆ ಆ ಅವಮಾನ ಇಡೀ ಭಾರತ ದೇಶಕ್ಕೆ ಅವಮಾನ ಆದ ಹಾಗೆ. ಒಬ್ಬ ಭಾರತೀಯನಿಗೆ ಪ್ರಸಿದ್ಧಿ ಪ್ರಖ್ಯಾತಿ ಪಡೆದರೆ ಇಡೀ ದೇಶದ ಕೀರ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಎಲ್ಲ ಇಂಡಿಯನ್ಸನ್ನು ನನ್ನ ಅಣ್ಣ ತಮ್ಮ ಅಂತ ಫೀಲ್ ಮಾಡಿ, ಅವರ ಸ್ಥಿತಿಯನ್ನು, ಅವರ ಸ್ಥಿತಿಗತಿಗಳ ಸುಧಾರಿಸಿ, ಅತ್ಯಂತ ನಿರ್ಗತಿಕರಿಗೆ, ಬಡವರಿಗೆ ಸಹಾಯವನ್ನು ಮಾಡಿ, ಅವರ ಜೀವನ ಶೈಲಿಯನ್ನು ಉತ್ತಮಗೊಳಿಸಿ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ಸ್ವಾಮಿ ವಿವೇಕಾನಂದರು ನಮ್ಮ ದೇಶವಾಸಿಗಳಿಗೆ ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ ಮಕ್ಕಳ? वेरी इंपॉर्टेंट क्वेश्चन फ्रॉम दिस चैप्टर. इन्होंने भाषण में कहा क्या? प्यारे देशवासियों, वीर बनो और ललकार कर कहो कि क्या कहना? अनपढ़ भारतीय, ललकार कर कहो कि मैं भारतीय हूँ. अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय, सब मेरे भाई हैं. उनकी प्रतिष्ठा मेरी प्रतिष्ठा है, उनका गौरव मेरा गौरव है. ಅರ್ಥ ಆಯ್ತು ಮಕ್ಕಳೇ? ಸೊ ಇನ್ನು ಕೊನೆಯದಾಗಿ 4 जुलाई सन 1902 को स्वामी विवेकानंद परलोक सिधारे. सी चिल्ड्रंस, जुलाई 4 1902 में स्वामी विवेकानंद परलोक सिधारे. परलोक सिधाರೆ ಮೀನ್ಸ್ ಇಹಲೋಕವನ್ನು ತ್ಯಜಿಸಿದರು, ಅಂದರೆ ಬೇರೆ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅರ್ಥ ಏನು? ಫೇಟ್ ಮರ್ ಗಯೇ, ಮರ್ ಜಾನ, ಮೃತ್ಯು ಹೋ ಜಾನ. ಅಂದರೆ 1902. ಸೊ ಜುಲೈ 4 ಇವರೇನು ಮಾಡ್ತಾರೆ? ನಮ್ಮನ್ನೆಲ್ಲ ಬಿಟ್ಟು, ನಮ್ಮನ್ನೆಲ್ಲ ಹಗಲಿ ಹೊರಟು ಹೋಗ್ತಾರೆ, ಅಂದರೆ ಸತ್ತು ಹೋಗ್ತಾರೆ. ಓಕೆ, ಯಾವ ಡೇಟಲ್ಲಿ? ಜುಲೈ 4 1902. सो 4 जुलाई सन 1902 को स्वामी विवेकानंद जी परलोक सिधारे. परलोक सिधारे मीन्स मृत्यु हो जाना, मर जाना. 1902 जुलाई 4. ಸೊ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನವನ್ನು ಮುಗಿಸಿ
ಹೌದಾ, ಇಲ್ಲಿಂದ ಏನಾಗ್ತಾರೆ, ಈ ಲೋಕವನ್ನು ತ್ಯಜಿಸಿ ಹೊರಟು ಹೋಗ್ತಾರೆ, ಅಂದರೆ ಸತ್ತು ಹೋಗ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಲೇಕಿನ್ ಆಜ್ ಭಿ ಉನ್ಕೆ ಕಾರ್ಯ और संदेश अमर हैं. बट आज भी ಈವನ್ ಟುಡೇ, ಇವತ್ತಿಗೂ ಕೂಡ ಅವರ ಆದರ್ಶಗಳು, ಸಂದೇಶಗಳು, ಅವರ ಕಾರ್ಯಗಳು, ಅವರ ಕೆಲಸಗಳು ಇವತ್ತಿಗೂ ಅಮರ್ ಹೇ, ಜೀವಂತವಾಗಿದೆ. ಜೀವಂತ ಮೀನ್ಸ್, ಅಮರ್ ಮೀನ್ಸ್ ಜೋ ಮರ ನಾ ಹುವ, ಯಾವತ್ತಿಗೂ ಅವು ಸಾಯೋದಿಲ್ಲ. ಅವ್ರು ಕೊಟ್ಟಂತಹ ವ್ಯಾಖ್ಯಾನಗಳು, ಅವ್ರು ಕೊಟ್ಟ ಸಂದೇಶಗಳು, ಅವರ ವ್ಯಕ್ತಿತ್ವ, ಅವರ ಕೆಲಸಗಳು, ಅವರ ಆದರ್ಶಪೂರ್ಣ ಜೀವನ ಶಾಶ್ವತವಾಗಿ ನಮ್ಮ ಭಾರತೀಯ ಜನರ ಜೀವನದಲ್ಲಿ ಅದು ಹಾಸುಹೊಕ್ಕಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ನಾವು ಯಾವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರನ್ನು ಮರೆಯೋದಕ್ಕೆ, ಅವರ ಕೆಲಸಗಳನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ವೇ ಸಭಿ ಆಜ್ ಭಿ ಅಮರ್ ಹೇ, ಇವತ್ತಿಗೂ ಕೂಡ ಅವರು ಮಾಡ್ತಕ್ಕಂಥ ಸಂದೇಶಗಳು, ಕೆಲಸಗಳು, ಕಾರ್ಯಗಳು ಜೀವಂತವಾಗಿದ್ದಾವೆ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿಗೆ ಚಾಪ್ಟರ್ ಕ್ಲೋಸ್. ಓಕೆ, ಎನಿ ಡೌಟ್ ಫ್ರಮ್ ದಿಸ್? ನೋ? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.